ಕದನ ಕುತೂಹಲ ಕೆರಳಿಸಿರುವಂತಹ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ತುಮಕೂರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯ ಒಳಗಡೆ ಸಂಘರ್ಷಕ್ಕೂ ಕೂಡ ಈ ವಿಚಾರ ವೇದಿಕೆ ಆಗ್ತಾ ಇದೆ. ತುಮಕೂರು ಬಿಜೆಪಿ ಟಿಕೆಟ್ ಯಾರಿಗೆ? ನನ್ನ ಜೊತೆ ಸೋಮಣ್ಣ ಮಾಧುಸ್ವಾಮಿ ಮಾತನಾಡಿದ್ದಾರೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ವಿಶ್ವಾಸದಿಂದ ಕೆಲಸ ಮಾಡೋದಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರು ಮಾಡುವ ತೀರ್ಮಾನಕ್ಕೆ ಎಲ್ಲರೂ ಕೂಡ ಹೊಂದಿಕೊಂಡು ಹೋಗ್ತಾರೆ. ಹುಬ್ಬಳ್ಳಿಯಲ್ಲಿ ತುಮಕೂರು ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಅತ್ಯಂತ ವಿಶ್ವಾಸ ನಂಬಿಕೆಯಿಂದ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಸೋಮಣ್ಣವರು ನನ್ನ ಜೊತೆಗೆ ಮಾತಾಡಿದ್ದಾರೆ, ಮಾಧುಸ್ವಾಮಿ ಅವರು ಮಾತಾಡಿದ್ದಾರೆ. ಅದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಪಾರ್ಟಿ ತೀರ್ಮಾನ ಮಾಡ್ತದೆ, ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡ್ತದೆ. ಆ ತೀರ್ಮಾನ ಪ್ರಕಾರ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಬಿಜೆಪಿಯ ಹಾಲಿ ಸಂಸದರಾಗಿರುವ GS ಬಸವರಾಜು ಅವರು ವಯಸ್ಸಿನ ಕಾರಣಕ್ಕೆ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ. ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ? ತುಮಕೂರು ಬಿಜೆಪಿಯಲ್ಲಿ ಟಿಕೆಟ್ ಲಾಭಿ ಬಲು ಜೋರಾಗಿದೆ. ಲೋಕಸಭಾ ಟಿಕೆಟ್ನಲ್ಲಿ ವೈದ್ಯರ ಕೋಟಾ ಫಿಕ್ಸಾ ಅನ್ನುವಂತಹ ಪ್ರಶ್ನೆ. ವೈದ್ಯರ ಕೋಟಾ ಅಡಿ ಡಾಕ್ಟರ್ ಎಸ್ ಪರಮೇಶ್ವರ್ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಡಾಕ್ಟರ್ CN ಮಂಜುನಾಥ್ ಹೆಸರು ಕೂಡ ತುಮಕೂರಿನಲ್ಲೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹೈಕಮಾಂಡ್ ತೀರ್ಮಾನ ತಿಳಿತಾ ಇದ್ದಂತೆ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಎಸ್ ಪರಮೇಶ್ ಅವರು. ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಭೇಟಿ ಕೊಟ್ಟು ಪಕ್ಷ ಸಂಘಟನೆಯ ಬಗ್ಗೆ, ಲೋಕಸಮರದ ಬಗ್ಗೆ, ಲೋಕಸಮರದ ಸ್ಪರ್ಧೆಯ ಬಗ್ಗೆ ಒಂದು ಮಹತ್ವದ ಸಭೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ತುಮಕೂರು ಲೋಕಸಮರಕ್ಕೆ ಈ ಬಾರಿ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಎಸ್ ಪ್ರೇಮ್ ಕುಮಾರ್, ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಬಿಜೆಪಿ ಅಭ್ಯರ್ಥಿಯೇ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಯಾಕಂದರೆ ಹೇಳಿ ಕೇಳಿ ಕಳೆದ ಒಂದು 25 ವರ್ಷದಿಂದ ತುಮಕೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ತೆಕ್ಕೆಗೆ ಬಂದಿರುವಂಥದ್ದು. ಈ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಬಿಜೆಪಿಯ ನಾಯಕರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಡಬೇಕು ಎನ್ನುವಂಥ ವಾದವನ್ನು ಮುಂದಿಟ್ಟಿದ್ದಾರೆ. ಸೊ ಅದು ಒಂದು ಕಡೆ ಆದರೆ, ಈಗ ಬಿಜೆಪಿಯಲ್ಲಿ ಕೂಡ ಟಿಕೆಟ್ಗಾಗಿ ಫೈಟ್ ನೀಡ್ತಾ ಇರುವಂಥದ್ದು ಮತ್ತು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಈಗ ಇದರಲ್ಲಿ ಇತ್ತೀಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯರು ಆದಂತಹ RSS ಮುಖಂಡರು ಆದಂತಹ ಡಾಕ್ಟರ್ ಪರಮೇಶ್ ಅವರು. ಡಾಕ್ಟರ್ ಪರಮೇಶ್ ಕೂಡ ತಮಗೆ 2-3 ವಿಚಾರಗಳನ್ನು ಇಟ್ಕೊಂಡು ಅವರು ಟಿಕೆಟ್ ಅನ್ನು ಕೇಳ್ತಾ ಇರುವಂಥದ್ದು. ಒಂದು, ತಾನು ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಒಂದು. ಎರಡನೆಯದಾಗಿ ತಾನು RSS ಮುಖಂಡರು ಎನ್ನುವಂಥದ್ದು, ಮತ್ತೆ ತಾನು ವಲಸಿಗ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಇಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಿನ್ನೆಯಿಂದ ಕೂಡ ಓಡಾಡ್ತಾ ಇರುವಂಥ ಇನ್ನೊಂದು ಪ್ರಮುಖದ ವಿಚಾರ ವೈದ್ಯರ ಕೋಟಾ, ಡಾಕ್ಟರ್ಗಳ ಕೋಟಾದಲ್ಲಿ ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎನ್ನುವಂಥ ವಿಚಾರವನ್ನ, ಒಂದು ಅಚಲವಾದ ಒಂದು ವಿಶ್ವಾಸವನ್ನ ಡಾಕ್ಟರ್ ಪರಮೇಶ್ ಅವರು ತಮ್ಮ ಆಪ್ತರ ವಲಯದಲ್ಲಿ ಹೇಳ್ಕೊಂಡಿರುವಂಥದ್ದು. ಯಾಕಂದ್ರೆ ಮೋದಿ ಅವರ ಸರ್ಕಾರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಇದ್ದಂಥವರಿಗೆ ಟಿಕೆಟ್ ಕೊಡಲಾಗುತ್ತೆ. ಆ ಒಂದು ಹಿನ್ನೆಲೆ ತನಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥ ಅಚಲವಾದ ನಂಬಿಕೆಯಿಂದ ಇವತ್ತು ಬೆಳಗಿನ ಜಾವ ಹೋಗಿ ನೇರವಾಗಿ ಜೋಶಿ ಅವರನ್ನ ಭೇಟಿಯಾಗಿ ಅಲ್ಲಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.